ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾಡ್ತಿದ್ದೀರಾ ಸಾಹೇಬ್ರು? ಸಿನಿಮಾ ನೋಡ್ತಾ ಇದ್ದೀನಿ. ಓಹ್, ಕೆಲಸ ಮಾಡ್ತಿದ್ದೀರಾ? ಸ್ಟುಪಿಡ್ ಕ್ವೆಶ್ಚನ್, ಸಾರಿ. ಸೊ ಸಾಹೇಬ್ರು ಇನ್ಮೇಲೆ ಫುಲ್ ಬಿಸಿ, ಕೈಗೆ ಸಿಗಲ್ಲ. ಗಗನ ಕುಸುಮ ಮಾತಾಡೋದಕ್ಕೂ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕನ್ಸುತ್ತೆ. ಜೀವನ ತುಂಬಾ ಕಷ್ಟ ಆಯ್ತಾ? ಅಬ್ಬಬ್ಬಬ್ಬಬ್ಬ, ಅದೆಷ್ಟು ಡ್ರಾಮ್ಯಾಟಿಕ್ ರೀ. ಪ್ರಪಂಚದಲ್ಲಿ ಎಲ್ಲ ಹೆಂಗಸರು ಹಿಂಗೆ ಅನ್ಸುತ್ತಲ್ವ? ಅಂದ್ರೆ ಗಂಡದ್ರು ಸುಮ್ಮನೆ ಕೂತಿದ್ರೆ ಯಾಕ್ರೆ ಸುಮ್ಮನೆ ಕೂತಿದ್ದೀರಾ ಅನ್ನೋದು. ಕೆಲಸದಲ್ಲಿ ಬಿಸಿ ಇದ್ರೆ ಏನು ಇಷ್ಟೊಂದು ಬಿಸಿ ಆಗ್ಬಿಟ್ಟಿದ್ದೀರಾ, ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಮಾತಾಡಬೇಕಾ ಅಂತ ಕೇಳೋದು. ಈಗ ನಾವು ಏನು ಮಾಡಬೇಕು? ನಮ್ಮನ್ನು ಒಳ್ಳೆ ಈ ಆಡಿಸಿ ನೋಡು ಬೀಳಿಸಿ ನೋಡು ಬೊಂಬೆ ಥರ ಮಾಡ್ಕೊಂಡ್ಬಿಟ್ಟಿದ್ರಲ್ರಿ ನೀವು. ಅಲ್ಲ, ಏನು ಮಾಡಿದ್ರು ತಪ್ಪು, ಏನು ಮಾಡದೇ ಇದ್ರು ತಪ್ಪು. ಈಗ ನಾನು ಏನು ಮಾಡಿದ್ರೆ ನಿಮಗೆ ತೃಪ್ತಿ ಆಗುತ್ತೆ ಹೇಳಿ, ಅದನ್ನೇ ಮಾಡ್ಬಿಡ್ತೀನಿ. ಪ್ಲೀಸ್, ಯಾಕೆ ಇಷ್ಟೊಂದು ರೇಸ್ ಆಗ್ತಿದ್ದೀರಾ? ಅಲ್ಲ, ನೀವು ಮಾಡ್ತಿರೋದು ಕರೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಖುಷಿ ಇದೆ. ಆದ್ರೆ ಮಕ್ಕಳು ಗೌತಮರೇ ನೋಡಿ, ನೀವು ಕೆಲಸದಲ್ಲಿ ಮುಳುಗೋದ್ರೆ ಹೇಗಿರ್ತೀರಾ ಅಂತ ನನಗೆ ಗೊತ್ತು, ನಾನು ನೋಡಿದ್ದೀನಿ, ನನ್ಗೆ ಅರ್ಥ ಆಗುತ್ತೆ. ಬಟ್ ಮಕ್ಳಿಗೆ ಅರ್ಥ ಆಗಲ್ಲ. ಅವ್ರು ಪ್ರಶ್ನೆ ಮಾಡ್ತಾರೆ, ಅಪ್ಪ ಯಾಕೆ ಸಿಗ್ತಿಲ್ಲ, ಅಪ್ಪ ಯಾಕೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ. ಅದಕ್ಕೇನು ಉತ್ತರ ಕೊಡೋದು? ಯಾವ ಮಕ್ಕಳು ಹತ್ರ ಪ್ರಶ್ನೆ ಮಾಡಲ್ಲ, ನನಗೆ ಗೊತ್ತು. ಅಮ್ಮಂದ್ರೆ ಈ ಥರದ್ದೆಲ್ಲ ಪ್ರಶ್ನೆ ಮಾಡೋದು, ಅವರೇ ಕಿಂಗ್ ಪಿನ್ನು, ಅವರೇ ಬತ್ತಿಡೋದು. ಸ್ಟಾಪ್ ರೈಟ್ ದೇರ್ ಗೌತಮರೇ. ಹೆಂಗಸ್ರ ಬಗ್ಗೆ ಅಮ್ಮಂದಿರ ಬಗ್ಗೆ ನೀವು ಹಿಂಗೆಲ್ಲ ಮಾತಾಡಂಗಿಲ್ಲ. ಈ ಬತ್ತಿ ಗಿತ್ತಿ ಇಡೋ ಚೀಪ್ ಮೆಂಟಾಲಿಟಿ ನಮ್ದಲ್ಲ. ನಮ್ದೇನೇ ಇದ್ರು ದೇವ್ರ ದೀಪಕ್ಕೆ ಬತ್ತಿ ಹೊಚ್ಚೋದಷ್ಟೇ ಗೊತ್ತು. ಬಟ್ ಎಲ್ಲದಕ್ಕೂ ಒಂದು ಎಕ್ಸೆಪ್ಷನ್ ಇರುತ್ತೆ. ನೋಡಿದೀವಲ್ಲ ಲೈವ್ ಎಕ್ಸಾಂಪಲ್ಲು, ಆನಂದ್ ಡಾರ್ಲಿಂಗು. ದಿನ ಬೆಳಗ್ಗೆ ಅವ್ರ ಮನೆಯಲ್ಲಿ ಏನಾದರೂ ಒಂದು ಈ ಟಾಮ್ ಅಂಡ್ ಜೆರಿ ಕತೆ ನಡೀತಾನೆ ಇರುತ್ತೆ. ಅದು ನಿಜ. ಜನರಲೈಸ್ ಮಾಡೋದು ಬೇಡ, ಬೇರೆಯವ್ರ ಮನೆ ಕತೆ ನಮ್ಗೆ ಯಾಕೆ. ನೋಡಿ, ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಈ ವಯಸ್ಸಲ್ಲಿ ಮಕ್ಕಳಿಗೆ ಟೈಮ್ ಕೊಡಬೇಕು. ಮಕ್ಕಳು ನೋಡ್ತಾನೆ ಬೆಳೆದು ಬಿಡ್ತಾರೆ ಗೌತಮ್ ಅವರೇ. ಅವ್ರ ಜೊತೆ ಕಳೆಯೋ ಆ ಮೆಮೊರಬಲ್ ಮೊಮೆಂಟ್ಸ್ ಇದೆಯಲ್ಲ, ಅದನ್ನ ಮಿಸ್ ಮಾಡ್ಕೋಬಾರ್ದು. ಸೊ ನೋಡಿ ನೀವೇನ್ ಮಾಡ್ತೀರಾ ಅಂತ. ಭೂಮಿಕಾ, ನನ್ಗೆ ಯಾಕೋ ಮಕ್ಕಳಿಗೆ ಟೈಮ್ ಕೊಡಬೇಕು ಅಂತ ನೆಪ ಮಾಡ್ಕೊಂಡು ನೀವು ನನಗೆ ಯಾಕೆ ಟೈಮ್ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಹೋಗಿದೆಯಲ್ಲ. ನಾನು ಎಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರ. ಅಲ್ಲೇ ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ? ಸ್ವಾಮಿ ಕಾರ್ಯ ಸ್ವಕಾರ್ಯ ಆಗಬೇಕು ಅನ್ನಿ. ಹಲೋ, ನನ್ನ ಹೆಂಡತಿಗೆ ಯಾವಾಗ ಟೈಮ್ ಕೊಡಬೇಕು, ಮಕ್ಕಳಿಗೆ ಯಾವಾಗ ಟೈಮ್ ಕೊಡಬೇಕು, ನನ್ನ ಕೆಲಸಕ್ಕೆ ಯಾವಾಗ ಟೈಮ್ ಕೊಡಬೇಕು ನನಗೆ ಗೊತ್ತಿದೆ. ನನಗೆ ಗೊತ್ತು, ನಿಮ್ಗೆ ಗೊತ್ತಿದೆ ಅಂತ. ನೋಡಿ, ನೀವು ಬಿಸ್ನೆಸ್ಗೆ, ಮಕ್ಕಳಿಗೆ, ಹೆಂಡತಿಗೆ ಎಲ್ಲದಕ್ಕೂ ಈಕ್ವಲ್ ಟೈಮ್ ಕೊಡಬೇಡಿ. ಒಬ್ಬರನ್ನ ಸ್ವಲ್ಪ ಬೇಡ, ನೀವೆಲ್ಲದಕ್ಕೂ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ ಅಂತ ಹೇಳ್ತೀನಿ. ಫಸ್ಟು ನೀವು ಆ ಕೆಲಸ ಮಾಡಿ. ನಾನಾ? ಯಾಕೆ? ಹೌದು, ನೀವು ಟೈಮ್ ಟೇಬಲ್ ಹಾಕೊಳ್ಳಿ. ನಾನು ಪ್ರತಿ ಸತಿ ಅಲ್ಲಿಗೆ ಬಂದಾಗಲೂ ನೀವು ಒಳಗೆ ಏನೋ ಪಾಠ ಹೇಳ್ಕೊಡ್ತಾ ಇರ್ತೀರಾ, ಏನೋ ಬಿಸಿ ಇರ್ತೀರಾ. ನಾನು ಏನು ಮಾಡ್ಬೇಕು ಹೇಳಿ? ಟೈಮೇ ಮ್ಯಾಚ್ ಆಗ್ತಿಲ್ಲ. ಸೊ ನೀವು ಒಂದು ಟೈಮ್ ಟೇಬಲ್ ಹಾಕೊಳ್ಳಿ, ಇಬ್ರದ್ದು ಮ್ಯಾಚ್ ಆಗ್ಬೇಕು ತಾನೆ. ಅದು ಕರೆಕ್ಟೇ. ಬಟ್ ಗೌತಮರೇ, ಏನಂದ್ರೆ ಮಲ್ಲಿ ಎಕ್ಸಾಮ್ ಮುಗಿದ ತಕ್ಷಣ ಫುಲ್ ಟೈಮ್ ನಿಮ್ಮ ಟೈಮ್. ಹೌದಾ? ಇವಾಗ ಎಷ್ಟು ಟೈಮ್ ಇದೆ? ಯಾಕೆ ಹೇಳಿ, ಹೇಳ್ತೀನಿ. 2 ನಿಮಿಷ. ಇಲ್ಲ, ಅದು ಮಲ್ಲಿಗೆ ಕಣ್ಣೂರಿತ್ತ 5 ನಿಮಿಷ ಬ್ರೇಕ್ ತಗೋ ಅಂತ ಹೇಳಿದೆ. ನಾವಿಬ್ರು ಮಾತಾಡ್ತಿದ್ವಿ, 3 ನಿಮಿಷ ಮುಗ್ದೋಯ್ತು, ಇರೋದು 2 ನಿಮಿಷ. 2 ನಿಮಿಷ. ಅಮೃತಧಾರೆ